ಸಂಜೆ 5ಕ್ಕೆ ಕದನ ವಿರಾಮ ಜಾರಿಯಾಗುತ್ತೆ. ರಾತ್ರಿ 8ಕ್ಕೆ ಪಾಕ್ ಡ್ರೋನ್ ದಾಳಿ ಆಗುತ್ತೆ. ಪಾಕ್ ಗಡಿ ಅಂಚಿನ ಭಾರತದ 4 ರಾಜ್ಯಗಳ ಮೇಲೆ ಈ ಅಟ್ಯಾಕ್ ಆಗಿದೆ. ಪಾಕಿಸ್ತಾನದಿಂದ ನೂರಾರು ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿದ್ದಾರೆ. ಆ ಡ್ರೋನ್ಗಳನ್ನ ಸೇನೆ ಹೊಡೆದು ಉರುಳಿಸಿದೆ. ಭಾರತದ ಮೇಲೆ ಗುಂಡು ಶೆಲ್ಗಳ ದಾಳಿ ನಡೆಸಿತು. ಅದಾದ ಮೇಲೆ ಡ್ರೋನ್ಗಳ ಮೂಲಕ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಇದರಿಂದ ತೀವ್ರ ಮುಖಭಂಗ ಅನುಭವಿಸಿದ್ದು ಅಮೆರಿಕ. ಎದೆ ತಟ್ಕೊಂಡು ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಹಾಕಿರ್ತಾರೆ. ತುಂಬಾ ಪ್ರಯತ್ನ ಪಟ್ವಿ, ಇಡೀ ರಾತ್ರಿ ಮೀಟಿಂಗ್ಗಳು ನಡೆದವು. ಅದಾದ ಮೇಲೆ ಅಮೆರಿಕದ ಮಧ್ಯಸ್ಥಿಕೆಯಿಂದ ಈ ಕದನ ವಿರಾಮ ಆಗಿದೆ ಅಂತ. ಈಗ ಅಮೆರಿಕ ಏನು ಹೇಳುತ್ತೆ? ಸಾಕ್ಷಿಯ ಸಮೇತ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಭಾರತ ಪಾಕ್ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ದೆ ಅಂತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿದೆ ಅಂತ ಎಕ್ಸ್ ಖಾತೆಯಲ್ಲಿ ತುಂಬಾ ಖುಷಿಯಿಂದ ಡೊನಾಲ್ಡ್ ಟ್ರಂಪ್ ಹಾಕೊಳ್ತಾರೆ. ಆದರೆ ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಮತ್ತೊಂದು ಸಲ ಬಟಾಬಯಲಾಗಿದೆ. ಕದನ ವಿರಾಮ ಘೋಷಣೆಯ ಕೇವಲ 2-3 ಗಂಟೆಯ ಒಳಗೆ ನೂರಾರು ಡ್ರೋನ್ಗಳನ್ನ ಭಾರತದ ಗಡಿ ರಾಜ್ಯಗಳ ಮೇಲೆ ತೂರಿ ಬಿಡಲಾಯಿತು. ಗುಜರಾತ್, ಜಮ್ಮು, ರಾಜಸ್ಥಾನ ಸೇರಿದಂತೆ ಗಡಿ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಲಾಯಿತು. ಶೆಲ್ ದಾಳಿಗಳನ್ನು ನಡೆಸಲಾಯಿತು, ಗುಂಡಿನ ದಾಳಿಗಳನ್ನು ನಡೆಸಲಾಯಿತು. ಅದಕ್ಕೆ ಪ್ರತಿಯಾಗಿ ಸೇನೆ ಕೂಡ ತನ್ನ ಪ್ರತಿ ದಾಳಿಯನ್ನ ನಡೆಸಿ ಆ ಎಲ್ಲ ದಾಳಿಯನ್ನ ವಿಫಲಗೊಳಿಸಿದೆ. ಸೈನಿಕರ ವೇಷದಲ್ಲಿ ಯೂನಿಫಾರ್ಮ್ ಹಾಕೊಂಡು ಬಂದು ದಾಳಿ ನಡೆಸಲಾಗಿದ್ದು 2 ಯೋಧರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಒಂದು ಸೇನಾಪಡೆಯಿಂದ ಪಾಕಿಸ್ತಾನ ಸೇನಾಪಡೆಯಿಂದ ದಾಳಿಯನ್ನ ಮಾಡಿಸ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ತಾನು ಪೋಷಿಸಿರೋ ಉಗ್ರರನ್ನ ಒಳ ನುಸುಳಿಸಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ಕಡೆ ಚೀನಾ ಹೇಳ್ತಾ ಇದೆ, ನಾವು ಪಾಕಿಸ್ತಾನದ ಜೊತೆಗೆ ನಿಂತ್ಕೊಳ್ತೀವಿ, ಪಾಕಿಸ್ತಾನದ ಸಾರ್ವಭೌಮತೆಗೆ ಧಕ್ಕೆಯಾಗದಂತೆ ನಾವು ಜೊತೆಯಾಗಿ ನಿಲ್ತೀವಿ ಅಂತ. ಭಾರತವೂ ಕೂಡ ತನ್ನ ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇದೆ. ಭಾರತ ಹೇಳ್ತಾ ಇದೆ, ಪಾಕಿಸ್ತಾನದ ವಿರುದ್ಧದ ಯುದ್ಧ ನಮ್ಮ ನಿಲುವಲ್ಲ, ಭಯೋತ್ಪಾದನೆಯ ವಿರುದ್ಧದ ನಿಲುವು ಅಂತ. ಕದನ ವಿರಾಮ ಘೋಷಣೆಯ ಕೆಲವೇ ಹೊತ್ತಿನಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅದನ್ನ ಮತ್ತೊಂದು ಸಲ ಪುಷ್ಟೀಕರಿಸ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ಈಗ ಘೋಷಣೆ ಆಗಿದೆ ನಿಜ, ಆದರೆ ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಹೇಳಿಕೆಯನ್ನ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿರ್ತಾರೆ. ಭಾರತ ಇನ್ನು ಯಾವುದೇ ಕದನ ವಿರಾಮ ಉಲ್ಲಂಘನೆ ಮುಂದುವರೆದ್ರೆ ಭಾರತೀಯ ಸೇನೆಗೆ ನಾವು ಆದೇಶ ಕೊಟ್ಟಿದ್ದೀವಿ, ತಾವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋ ಆದೇಶವನ್ನ ನಾವು ಭಾರತೀಯ ಸೇನೆಗೆ ಕೊಟ್ಟಿದ್ದೀವಿ ಅಂತ ವಿಕ್ರಮ್ ಮಿಸ್ತ್ರಿ ಕೆಲವೇ ನಿಮಿಷಗಳ ಮುಂಚೆ ನಡೆಸಿರೋ ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಈ ದಾಳಿಯ ಹೊಣೆಯನ್ನ ಹೊತ್ಕೊಳ್ಬೇಕು, ಪಾಕಿಸ್ತಾನವೇ ಇದಕ್ಕೆ ಜವಾಬ್ದಾರಿ ಅಂತ ಕೂಡ ಭಾರತ ಖಂಡಿಸಿದೆ. 26 ಜನರನ್ನ ಅವರ ಕುಟುಂಬದ ಮುಂದೆಯೇ ಅತ್ಯಂತ ಕ್ರೂರವಾಗಿ ಕೊಂದ ನಂತರ ಭಾರತ ಆಪರೇಷನ್ ಸಿಂಧೂರ ಶುರು ಮಾಡಿಕೊಡ್ತು. ಅದಾದ ನಂತರ ಹೈ ಅಲರ್ಟ್ ಮಾಡಲಾಯಿತು. ಭಾರತದ ಸೇನಾ ನೆಲೆಗಳನ್ನು ಟೈಟ್ ಮಾಡಲಾಯಿತು. ಬಾರ್ಡರ್ನ ರಾಜ್ಯಗಳೇನಿದೆಯೋ ಆ ಬಾರ್ಡರ್ನ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಯಿತು. ಜನರಿಗೆ ಸಂದೇಶಗಳು ರವಾನೆಯಾದವು. ಅದಾದ ಮೇಲೆ ಪಾಕಿಸ್ತಾನ ತನ್ನ ಅಟ್ಯಾಕ್ ಅನ್ನ ಶುರು ಮಾಡಿಕೊಳ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿತು. ಭಾರತ ಪಾಕಿಸ್ತಾನ ಮುಟ್ನೋಡಿಕೊಳ್ಳುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಹಿಂದೆಂದೂ ದಾಳಿ ಮಾಡದ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಮಿಸೈಲ್ ದಾಳಿ ನಡೆಸಿತು ಭಾರತ. ಕೇವಲ 20 ಕಿಲೋಮೀಟರ್ ದೂರ, ಪಾಕಿಸ್ತಾನದ ಪ್ರಧಾನಿ ಇದ್ದ 20 ಕಿಲೋಮೀಟರ್ ದೂರದಲ್ಲೇ ಭಾರತ ಮಿಸೈಲ್ನ ಮೂಲಕ ಸ್ಪಷ್ಟ ಸಂದೇಶ ರವಾನೆ ಮಾಡಿತು. ಕರಾಚಿಯಲ್ಲಿ ಬಂದರಿನ ಜಾಗದ ಹಲವು ಭಾಗಗಳಲ್ಲಿ 12ಕ್ಕೂ ಹೆಚ್ಚು ಭಾಗಗಳಲ್ಲಿ ದಾಳಿ ಮಾಡೋದರ ಮೂಲಕ ಸ್ಪಷ್ಟ ಸಂದೇಶವನ್ನ ಭಾರತ ನೀಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.